ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಇದೀಗ ಸರ್ಕಾರದಿಂದ ಬಿಗ್ ಶಾಕ್ ಎದುರಾಗ್ತಾ ಇದೆ. ಏನದು ಶಾಕ್? ಡೀಟೇಲ್ಸ್ ಬರ್ತಾ ಇದೆ. ಪಂಚಮಸಾಲಿಗಳಿಗೆ 2A ಮೀಸಲು ಕೊಡೋದಕ್ಕೆ ಸಾಧ್ಯ ಇಲ್ಲ, ನೋ ವೇ ಹೀಗಂತ ಇದ್ದಾರೆ ಪರಿಷತ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. 3B ಇಂದ 2Aಗೆ ಸೇರಿಸಬೇಕು ಅಂತ ಹೇಳಿ ಅವರೆಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಹೋರಾಟ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಮಾಡಲಿ. ಆದರೆ ಅವರಿಟ್ಟಿರುವಂತಹ ಬೇಡಿಕೆ ಇದೆಯಲ್ಲ, ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಹೀಗಂತ ಬೆಳಗಾವಿ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಪಂಚಮಸಾಲಿ ಮೀಸಲಾತಿಯ ಹೋರಾಟ ಇಲ್ಲಿಗೆ ಮುಗಿಯುತ್ತಾ ಅಥವಾ ಮತ್ತೊಂದು ಹಂತಕ್ಕೆ ಹೋಗುತ್ತಾ? ಏನ್ ಮಾಡ್ತಾರೆ ಈಗ ಹೋರಾಟಗಾರರು ಹೀಗನ್ನುವಂತಹ ಪ್ರಶ್ನೆ ಇದೀಗ ಉದ್ಭವವಾಗ್ತಾ ಇದೆ. ಸೊ ಪಂಚಮಸಾಲಿಗಳಿಗೆ 2A ಮೀಸಲಾತಿ ಡೌಟಾ ಅನ್ನುವಂಥ ಪ್ರಶ್ನೆ. ಆದರೆ ಸಿದ್ದರಾಮಯ್ಯನವರ ಹೇಳಿಕೆ ನೋಡಿದ್ರೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಕೊಡೋದೇ ಇಲ್ಲ ಅನ್ನುವಂಥ ರೀತಿ ಇದೆ. ಪಂಚಮಸಾಲಿ ಸಮುದಾಯದವರು ಅವರನ್ನ 3B ಇಂದ 2Aಗೆ ಸೇರಿಸಬೇಕು ಅಂತೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹಿಂದಿನ ಹೋರಾಟ ಮಾಡಿದ್ರು, ಈಗಲೂ ಹೋರಾಟ ಮಾಡ್ತಾರೆ. ನಾನು 2 ಬಾರಿ ಜಯ ಮೃತ್ಯುಂಜಯ ಸ್ವಾಮಿ ಮತ್ತು ಇತರ ಮುಖಂಡರುಗಳು, ಪಂಚಮಸಾಲಿ ಜನಾಂಗಕ್ಕೆ ಸೇರಿದಂತ ಬೇರೆ ಮುಖಂಡರುಗಳು, ನಾನು ಸಭೆ ಕರೆದಿದ್ದೆ. ಅವರನ್ನ ಸಭೆ ಕರೆದು ಅವ್ರಿಗೆ ಹೇಳಿದೆ, ನೋಡಿ ನೀವು ಹೋರಾಟ ಮಾಡೋದು ನಂದು ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ. ಆದ್ರೆ ನೀವು ಇಟ್ಟಿರ್ತಕ್ಕಂಥ ಒತ್ತಾಯ, ನಾ ಬೇಡಿಕೆ ಅಂತ ಹೇಳಲ್ಲ, ಒತ್ತಾಯ, ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಯಾಕಂದ್ರೆ ಆರ್ಟಿಕಲ್ 340 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಯಾರೇ ಬ್ಯಾಕ್ವರ್ಡ್ ಕ್ಲಾಸ್ಗೆ ನಲ್ಲಿ ಅವಕಾಶವನ್ನ ಪಡ್ಕೋಬೇಕಾದ್ರೆ ಆರ್ಟಿಕಲ್ 340 ನಲ್ಲಿ ಏನು ಹೇಳ್ತದೆ ಅದರ ಪ್ರಕಾರ, ಮತ್ತೆ ಕೇಂದ್ರದಲ್ಲೂ ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರಬೇಕು. 1992 ನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪೀಠ, 9 ಜಡ್ಜ್ಗಳಿರ್ತಕ್ಕಂಥ ಪೀಠ, ಆ ಪೀಠ ಹೇಳಿರ್ತಕ್ಕಂಥದ್ದು, ಈಗ ಯಾರನ್ನೇ ಬ್ಯಾಕ್ವರ್ಡ್ ಕ್ಲಾಸ್ಗೆ ಸೇರಿಸಬೇಕಾದ್ರೆ ಅಥವಾ ಬಿಡಬೇಕಾದ್ರೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ನವರು ಶಿಫಾರಸು ಮಾಡಬೇಕು. ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ನವರು ಶಿಫಾರಸು ಮಾಡಬೇಕು, ಇವ್ರನ್ನ ಸೇರಿಸ್ಕೊಳ್ಳಿ, ಇವ್ರನ್ನ ಬಿಡಿ. ಈಗ 2002ನೇ ಇಸ್ವಿನಲ್ಲಿ ಒಂದು ಬ್ಯಾಕ್ವರ್ಡ್ ಕ್ಲಾಸ್ನವ್ರನ್ನ ಒಂದು ಕೆಟಗರೈಸ್ ಮಾಡಿದ್ದಾರೆ, ವಿಭಾಗ ಮಾಡಿದ್ದಾರೆ. ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B, ಕ್ಯಾಟಗರಿ 3A, ಕ್ಯಾಟಗರಿ 3B. ಕ್ಯಾಟಗರಿ 1 ನಲ್ಲಿ 95 ಜಾತಿಗಳು, ಅಲೆಮಾರಿ, ಅರೆ ಅಲೆಮಾರಿ ಜಾತಿಗಳು, ಅತ್ಯಂತ ಹಿಂದುಳಿದ ಜಾತಿಗಳು, ದಿ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಅತ್ಯಂತ ಹಿಂದುಳಿದ ಜಾತಿಗಳು ಬರ್ತವೆ. ಕ್ಯಾಟಗರಿ 2A ನಲ್ಲಿ ಮೋರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಬರ್ತವೆ. 2A 2B ನಲ್ಲಿ ಮೋರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಬರ್ತವೆ. ಕ್ಯಾಟಗರಿ 3A ಕ್ಯಾಟಗರಿ 3B ನಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಬರ್ತವೆ. ಮೋಸ್ಟ್ ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್ ಅಂಡ್ ಬ್ಯಾಕ್ವರ್ಡ್, ಅತ್ಯಂತ ಹಿಂದುಳಿದವರು, ಅತಿ ಹಿಂದುಳಿದವರು, ಹಿಂದುಳಿದವರು ಕನ್ನಡದಲ್ಲಿ. 3A ನಲ್ಲಿ ಒಕ್ಕಲಿಗರು ಮತ್ತು ಬೇರೆ ಜಾತಿಗಳು ಬರ್ತಾರೆ. 3B ನಲ್ಲಿ ಲಿಂಗಾಯತರು ಮತ್ತು ವೀರಶೈವ ಲಿಂಗಾಯತರು ಮತ್ತು ಅದರ ಉಪಜಾತಿಗಳು ಎಲ್ಲ ಬರ್ತಾರೆ. ಕ್ಯಾಟಗರಿ 1ಗೆ 4% ಇದೆ. ಕ್ಯಾಟಗರಿ 2A ಗೆ 105 ಜಾತಿಗಳಿದ್ದಾವೆ, ಅದು 15% ಇದೆ. 15% ಇದೆ. 3A ನಲ್ಲಿ 2B ನಲ್ಲಿ ಮುಸಲ್ಮಾನರು ಬರ್ತಾರೆ. 2B ನಲ್ಲಿ ಮುಸಲ್ಮಾನರು ಬರ್ತಾರೆ. 3A ನಲ್ಲಿ ನಾನು ಈಗಲೇ ಹೇಳಿದ್ದೀನಿ ಒಕ್ಕಲಿಗರು ಬರ್ತಾರೆ. 3B ನಲ್ಲಿ ಲಿಂಗಾಯತರು.
ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದೀಪಾ, ಪಂಚಮಸಾಲಿಗಳಿಗೆ 2A ಮೀಸಲಾತಿ ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಡೌಟು ಸಾರ್ವಜನಿಕ ವಲಯದಲ್ಲಿ ಒಂದ್ ಕಡೆ ಇದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಹೇಳಿಕೆ ಕೇಳ್ತಾ ಇದ್ರೆ ಕೊಡೋದೇ ಇಲ್ಲ ಅನ್ನುವಂಥ ರೀತಿ ಇದೆ. ಹಾಗಾದ್ರೆ ಮುಂದಿನ ಹೋರಾಟ ಪಂಚಮಸಾಲಿಗಳದ್ದು ಹೇಗಿರುತ್ತೆ? ಇಲ್ಲಿಗೆ ನಿಲ್ಲುತ್ತಾ ಅಥವಾ ಮತ್ತೊಂದು ಹಂತಕ್ಕೆ ಹೋಗುತ್ತಾ? ಏನ್ ಹೇಳ್ತಾರೆ ಅಂತ? ಶರತ್, ಇವತ್ತು ಸಿದ್ದರಾಮಯ್ಯ ಮಾತನಾಡಿದಂತಹ ರೀತಿ, ಪರಿಷತ್ನಲ್ಲಿ ಕೊಟ್ಟಂತಹ ಉತ್ತರವನ್ನ ನೋಡ್ತಾ ಹೋದ್ರೆ ಇದೊಂದು ಅಸಂವಿಧಾನಿಕ ಅನ್ನುವಂತಹದ್ದನ್ನ 2-3 ಬಾರಿ ಅವರು ಪುನರುಚ್ಚಾರಣೆಯನ್ನ ಮಾಡಿದ್ದಂತಹದ್ದು. ಅಂದ್ರೆ 2Aಗೆ ಯಾವುದನ್ನ, ಅಂದ್ರೆ ಯಾವ ಕೆಟಗರಿಗೆ ನಾವು 2A ಅನ್ನ ಕೊಟ್ಟಿದ್ದೇವೆ, ಯಾವ ಕೆಟಗರಿಗೆ ಒಂದು 2B ಅನ್ನ ಕೊಟ್ಟಿದ್ದೇವೆ, 3A ಕೊಟ್ಟಿದ್ದೇವೆ, 3B ಕೊಟ್ಟಿದ್ದೇವೆ ಅನ್ನುವಂತಹ ಒಂದಿಷ್ಟು ವಿವರಣೆಯನ್ನ ಅವರು ಇವತ್ತು ನೀಡಿದಂತಹದ್ದು. ಅಂದ್ರೆ 2002ರಲ್ಲಿ ಏನು ಕೆಟಗರೈಸ್ ಮಾಡಲಾಯಿತು, ಅಂದ್ರೆ ಹಿಂದುಳಿದ ವರ್ಗಗಳ ಆಯೋಗ ಒಂದಿಷ್ಟು ಕೆಟಗರಿಯನ್ನ ಮಾಡ್ತು, ಅತಿ ಹಿಂದೆ ಉಳಿದವರು ಒಂದಿಷ್ಟು ಆ ರೀತಿಯಾದಂತಹ ಕೆಟಗರೈಸ್ ಏನ್ ಮಾಡಲಾಗಿದೆ, ಅದರ ಬೆನ್ನಲ್ಲೇ ಒಂದಿಷ್ಟು ಫೆಸಿಲಿಟಿಗಳನ್ನ ಕೊಡ್ತಾ ಇರುವಂತಹದ್ದು ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಇದೀಗ ಅವರ ಮಾತಿನ ವರಸೆ, ಅವರ ಮಾತಿನ ದಾಟಿಯನ್ನ ನೋಡ್ತಾ ಹೋದ್ರೆ ಯಾವುದೇ ಕಾರಣಕ್ಕೂ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಸ್ಪಷ್ಟತೆಯನ್ನ ಹೊಂದಿದೆ. ಮೀಸಲಾತಿಯನ್ನ ಕೊಡೋದಿಲ್ಲ. 3B ಅಥವಾ 3B ಅನ್ನ 2Aಗೆ ಅಥವಾ 2Bಗೆ ಸೇರಿಸುವಂತಹ ವಿಚಾರ ಯಾವುದೇ ಆಗಿರ್ಬೋದು, ಯಾವುದೂ ಕೂಡ ಮಾಡೋದಿಲ್ಲ ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಷ್ಟೇ ಅಲ್ಲ, ಹಿಂದೆ ಇದ್ದಂತಹ ಸರ್ಕಾರ ಯಾವ ಎಡವಟ್ಟನ್ನ ಮಾಡಿತ್ತು, ಅದಕ್ಕೆ ಕೋರ್ಟ್ಗೆ ಯಾರು ಹೋದ್ರು, ಯಾಕೆ ಹೋದ್ರು ಅನ್ನುವಂತಹ ವಿವರಣೆಯನ್ನು ಕೂಡ ಇವತ್ತು ಪರಿಷತ್ನಲ್ಲಿ ಉತ್ತರ ಕೊಡುವಂತಹ ಸಮಯದಲ್ಲಿ ನೀಡಿದಂತಹ ವಿವರಣೆ. ಸದ್ಯಕ್ಕೆ ಈಗೇನು ತೀವ್ರ ಮಟ್ಟಿನ ಹೋರಾಟ ಮುಂದುವರೆದಿದೆ, ಪಂಚಮಶಾಲಿ ಹೋರಾಟಗಾರರು ಸಿಗಲೇಬೇಕು ನಮಗೆ ಮೀಸಲಾತಿ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ. ಮೊನ್ನೆಯೂ ಕೂಡ ಲಾಠಿ ಚಾರ್ಜ್ ನಡೆದಿದೆ. ಈಗ ಹೋರಾಟವನ್ನ ತೀವ್ರಗೊಳಿಸಬೇಕು ಅನ್ನುವಂತಹದ್ದಿದ್ದಾರೆ. ಇದೆಲ್ಲದಕ್ಕೂ ಕೂಡ ಸರ್ಕಾರ ಪರೋಕ್ಷವಾಗಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತಹದ್ದು. ಮೀಸಲಾತಿ ವಿಚಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂತಹದ್ದನ್ನ ಸಿಎಂ ಸಿದ್ದರಾಮಯ್ಯ ಅವರು ಪರೋಕ್ಷವಾಗಿ ಹೇಳಿರುವಂತದ್ದು. ಹಾಗಾಗಿ ಪಂಚಮಸಾಲಿ ಹೋರಾಟಗಾರರಾಗಿರ್ಬೋದು ಅಥವಾ ಶ್ರೀಗಳಾಗಿರ್ಬೋದು ಇನ್ನು ಮುಂದೆ ಯಾವ ರೀತಿಯಾದಂತಹ ಹೋರಾಟವನ್ನ ಮಾಡ್ತಾರೆ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗುತ್ತೆ. ಈಗಾಗಲೇ ಹೋರಾಟವನ್ನ ತೀವ್ರಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ ಶ್ರೀಗಳು. ಆ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಇವತ್ತಿನ ಸಿದ್ದರಾಮಯ್ಯನವರ ಒಂದು ಹೇಳಿಕೆ, ಪರಿಷತ್ಗೆ ಕೊಟ್ಟಂತಹ ಒಂದು ಉತ್ತರ ಮತ್ತಷ್ಟು ತೀವ್ರತೆಯನ್ನ, ಅಂದ್ರೆ ಪ್ರತಿಭಟನೆ ಮತ್ತಷ್ಟು ತೀವ್ರಗೊಳ್ಳೋದಕ್ಕೆ ಪುಷ್ಟಿಯನ್ನ ನೀಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಶರತ್, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ. ಓವರ್ ಆಲ್ ಆಗಿ ಸಿದ್ದರಾಮಯ್ಯನವರ ಹೇಳಿಕೆ ಸ್ಪಷ್ಟವಾಗಿದೆ. ಅಂದ್ರೆ ಇದು ಅಸಂವಿಧಾನಿಕ, ಇದು ಅಸಂವಿಧಾನಿಕ, ಇದು ಅಸಂವಿಧಾನಿಕ, ಈ ಮಾತನ್ನೇ ಪುನರುಚ್ಚರಿಸ್ತಾ ಇದ್ದಾರೆ. 2A 2B ಕ್ಯಾಟಗರಿಯಲ್ಲಿ ಯಾರ್ಯಾರು ಬರ್ತಾರೆ, 3A 3B ಕ್ಯಾಟಗರಿಯಲ್ಲಿ ಯಾರ್ಯಾರು ಬರ್ತಾರೆ, ಬ್ಯಾಕ್ವರ್ಡ್ ಕ್ಲಾಸ್ಗಳು ಬರ್ತಾರೆ, ಈಗಂತೇಳಿ ಸುದೀರ್ಘವಾಗಿ ಇದ್ರ ಬಗ್ಗೆ ಮಾತನಾಡ್ತಾ ಇದು ಅಸಂವಿಧಾನಿಕ, ಕೊಡೋಕೆ ಬರೋದಿಲ್ಲ, ಪಂಚಮಸಾಲಿಗೆ 2A ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ.